ಯಾಕವಿ ಬಂದೆ? ಹೋಗವಿ, ಬಿಟ್ಟು ಹೊಂಟಿದ್ದಲ್ಲ, ಹೋಗು. ಕ್ಷಮ್ಸವಿ. ನೀನೇನ ಹೊಂಟೋಗಿದ್ದಿದ್ರೆ ಸತ್ಯವಾಗ್ಲೂ ಆ ಮಾರವನ್ ಮ್ಯಾಗ ಆಣೆ ಮಾಡಿ ಹೇಳ್ತೀವ್ನಿ, ನಾನು ಉಳಿತಿರ್ಲಿಲ್ಲ. ಏಯ್, ನಂಗೊಂದ್ ಮಾತು ಹೇಳ್ದಾಗ ಬಿಟ್ಟೋದಲ್ಲ, ಮನ್ಸಿಗೆ ಬಂತು ನಿಂಗೆ. ಪಟ್ಟಿದ ಕಷ್ಟ ಎಲ್ಲ ಸಾಕು ನಿಂಗೆ. ನೀನ್ ನನ್ನಿಂದ ಬಂದ್ರೆ ನೀನ್ ಓದಕ್ಕಾಗಕ್ಕಿಲ್ಲ ನಿಂಗೆ. ನಿಂಗ್ ದುಡ್ಡು ಸಿಕ್ಕೈತೆ ನಿಂಗೆ, ಫೀಸ್ ಕಟ್ಟಿ ನೀನ್ ಓದು. ನನ್ನ ಕೋಪ ಬರ್ಸ್ಬೇಡ ಹೇಳ್ತೀವ್ನಿ. ನೀನಿಲ್ದೆ ನಾನು ಓದಿ ಏನೇ ಮಾಡ್ಲಿ, ನನಗೆ ಓದೋ ಆಸೆ ಕೊಟ್ಟವಳೆ ನೀನು. ನೀ ಜೊತೆಗಿರ್ಲಿಲ್ಲ ಅಂದಿದ್ರೆ ನಾನು ಹೆಂಗ್ ಓದ್ತಿದ್ದೆ ಹೇಳು? ಕಮ್ಲಿ, ನನಗ್ ನಿನಗಿಂತ ಮುಖ್ಯವಾದ ಇನ್ಯಾವುದೂ ಇಲ್ಲ, ತಿಳ್ಕೊ. ಕಮ್ಲಿ, ನೀನು ಓದು, ನಾನ್ ದುಡಿತೀನಿ ಕಣವಿ. ಈಗ ಬಂದಿರೋ ಕಾಸ್ತಾಗೆ ನಿನ್ ಫೀಸ್ ಕಟ್ಟುಮ, ನೀನ್ ಓದು ಕಮ್ಲಿ. ಇಲ್ಲ ನಿಂಗೆ, ನೆನ್ನೆ ರಿಸಿ ಸರ್ ಮನೆಯಾಗ ನಡೆದಿರೋದನ್ನ ನೆನ್ಸ್ಕೊಂಡ್ರೆ ನಾನಿಲ್ಲಿರೋದು ಸರಿಯಲ್ಲ. ನೀನ್ ಹಾಸ್ಲಿಗೆ ಹೋಗು. ಕಮ್ಲಿ, ನಾವಿಬ್ರು ಒಂದೇ ಗರ್ಭ ಹಂಚ್ಕೊಳ್ತಾ ಇರ್ಬೋದು, ಆದ್ರೆ ನೀನ್ ನನ್ ಗೆಳತಿ ಅನ್ನೋ ಗರ್ವ ನಂಗೆ ಐತೆ ಕಣವಿ. ನೀನ್ ನಗವಾಗ್ಬೇಕಿದ್ರೆ ನಾ ಕಡೆ ದೂರ ನಿಂತ್ಕೊಂಡು ಚಪ್ಪಾಳೆ ತಡ್ತೀನಿ, ಆದ್ರೆ ನೀನ್ ಕಣ್ಣೀರ್ ಹಾಕೋವಾಗ ಮಾತ್ರ ನಂಗೆ ಯಾಕೆ ಅಂತ ನನ್ನಿಂದ ದೂರ ಹೋಗಕ್ಕೆ ಆಗಕ್ಕಿಲ್ಲ. ನಾನು ಕೇಳ್ತೀನಿ ಕಮ್ಲಿ, ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತಕ್ಕ. ಹೇಳ್ತಿದ್ದಲ್ಲ, ನಮಗ್ ಗೊಂದಲ ಆದಾಗ ಮೆದ್ಲ ಕೆಲ್ಸ ಕೊಡ್ಬಾರ್ದು, ಮನ್ಸಿಗೆ ಮಾತ್ರ ಕೆಲ್ಸ ಕೊಡ್ಬೇಕು ಅಂತ. ಈ ಕೇಳು, ನಿನ್ ಮನ್ಸು ಏನ್ ಹೇಳ್ತೈತೆ ಅಂತ. ಇಲ್ಲಿ ಗಂಟ ಮನ್ಸು ಹೇಳಿದ್ನೆ ಕೇಳ್ಕೊಂಬಂದೆ ನಿಂಗೆ. ಓದ್ಬೇಕು ಅಂತ ಹಳ್ಳಿ ಬಿಟ್ಟು ಪಟ್ಟಕ್ ಬಂದೆ. ಅವ್ವ ಮತ್ತೆ ಅಜ್ಜಯ್ಯನ ಕಳ್ಕೊಂಡೆ. ಅಜ್ಜಿ ಮನೆಯಾಗೆ ಮೊಮ್ಮಗ್ಳಂಗ್ ನಾಟಕ ಮಾಡಿ ಅವರೇ ನನ್ನಿಂದ ದೂರ ಆದ್ರು. ಮುಚ್ಚಿಟ್ಟಿರೋ ಪ್ರೀತಿನ ರಿಸಿ ಸರ್ಗೆ ಹೇಳಕ್ ಹೋಗಿ ಅವರಿಂದ ನಾನ್ ದೂರ ಆದೆ. ಎಲ್ಲ ಕೈಗೆ ಸಿಕ್ಕಂಗಿರ್ತೈತೆ ನಿಂಗೆ, ಆದ್ರೆ ಮನ್ಸಿನ ಮಾತು ಕೇಳಿ ಕಳ್ಕೊಂಡಿದ್ದೆ ಜಾಸ್ತಿ ನಿಂಗೆ. ಅದ್ಕೆ ಇದೊಂದ್ಕಿತ ಆದ್ರೂ ಬುದ್ಧಿ ತೋರ್ಸಿದ ದಾರಿ ನಡೆಯುಮ ಅಂತೀವಿ. ಈಗೇನ ನನ್ ಮತ್ತೆ ಕಾಲೇಜ್ಗೆ ಹೋಗಿ ವಾಪಸ್ ಓದ್ಬೇಕು ಅಂತ ತೀರ್ಮಾನ ಮಾಡಿದ್ರು ಫೀಸ್ ಹೆಂಗ್ ಕಟ್ಲಿ? ಇವತ್ತೇ ಕೊನೆ ದಿವ್ಸ. ನಮ್ಮೂರ್ ಕಡೆ ಅದೇನೋ ಹೇಳ್ತಾರಲ್ಲ, ಹಸಕರ ಹೊಡಿಯೋದಕ್ಕೆ ಯಾಕೆ ಅಂತ. ದಿಟ್ಟ ನಿಂಗೆ ಇದ್ಯಾ ನಮ್ಮಂತವ್ರಿಗಲ್ಲ. ಕಮ್ಲಿ, ನೀನೇ ಹಿಂಗಂದ್ರೆ ಹೆಂಗವಿ? ಓದೋ ಹುಡ್ಗಿರ್ಗೆಲ್ಲ ಹುರ್ದುಂಬಿಸ್ತದವಳು ನೀನು. ಏಟೆ ಕಷ್ಟ ಬಂದ್ರು ವಿದ್ಯಾಭ್ಯಾಸ ಬಿಡ್ಬೇಡಿ, ಅನ್ನದ ಜೊತೆ ಗೌರವನೂ ಕೊಡ್ತೈತೆ ಅಂತಿದ್ದೆ. ಈಗ ನೀನೇ ಹಿಂಗ ಅಂತಿದ್ಯಲ್ಲ.
ಕಮಲಿ, ನಿಂಗೆ ಅಜ್ಜಯ್ಯ ಹೇಳ್ತಿದ್ದಲ್ಲ, ಮನ್ಸ ಏಟೆಗೆ ಹೋಗಾಡಿದ್ರುವೆ ಕೊನೆಗೆಲ್ಲದ್ ಮಣ್ಣೆ ಅಂತ. ಸರಿಯಾಗಿ ಹೇಳೋನೆ ನಿಂಗೆ. ಅವನ್ ಮೆಸಿದಾಗೂ ಕೊನೆಗೂ ಮಣ್ಣೆ ಗೆದ್ಬಿಡ್ತು. ಆದ್ರೆ ಸೋತಿದ್ ನಾನು ನಿಂಗೆ. ಇನ್ ಕಷ್ಟ ಅಂತ ಬಂದ್ರೆ ನಾನು ಯಾರ ತವ ಹೇಳ್ಕೊಳ್ಳಿ? ಬಿಟ್ಟುಂಟೋದಲ್ಲ ನಿಂಗೆ. ನಿಂಗೆ ನಾವು ಓದೋದಕ್ಕೆ ಅಜ್ಜಯ್ಯ ಏಟೆಲ್ಲ ಸಹಾಯ ಮಾಡವನೆ. ಅವನಿಲ್ಲ ಅಂದಿದ್ರೆ ನಾವು ಪಟ್ಟಣಕ್ಕೆ ಹೋಗಕ್ ಆಯ್ತಾ ಇತ್ತ ನಿಂಗೆ? ನಾವು ಕಾಲೇಜಿಗೆ ಸೇರಕ್ಕೆ ಅಜ್ಜಯ್ಯನೇ ಕಾರಣ ನಿಂಗೆ. ಆದ್ರೆ ಅವನ್ ಸಾವಿಗೆ ನಾವು ಕಾಲೇಜಿಗೆ ಸೇರಿದ ಕಾರಣ ಆಯ್ತು ನಿಂಗೆ. ನಾವು ಅವತ್ ಪಟ್ಟಣಕ್ಕೆ ಹೋಗಿದ್ದಿಲ್ಲ ಅಂದಿದ್ರೆ ಅಜ್ಜಯ್ಯ ಸಾಯ್ತಿರ್ಲಿಲ್ಲ. ಕಮಲಿ, ಹಂಗ ಅನ್ಕೋಬೇಡವೇ. ನನ್ಗೋಸ್ಕರ ಪ್ರಾಣನೇ ಬಿಟ್ಟೋದ. ಅವನ್ಗೋಸ್ಕರ ನಾನು ಏನ್ ಮಾಡಕ್ಕಾಯ್ತೈತೆ? ಅಜ್ಜಯ್ಯ ನನ್ ಮಾತಾಡೋದ್ ಕೇಳಿಸ್ತೈತ? ನೀನ್ ನನ್ ಮ್ಯಾಕ್ ಕೋಪ ಮಾಡ್ಕೊಂಡಾಗ ನನ್ ತವ ಮಾತಾಡದೆ ಒಬ್ನೇ ಹೋಗಿ ಕುಂತ್ಕೊಂಡ್ಬಿಡ್ತಿದ್ದೆ. ನಾನು ನಿನ್ನೆ ಸಮಾಧಾನ ಮಾಡಕ್ ಬರ್ತಿರ್ಲಿಲ್ಲ. ಯಾಕೊತ್ತಾ ಅಜ್ಜಯ್ಯ, ನಿನ್ ಕೋಪ ಬೆಣ್ಣೆ ಇದ್ದಂಗೆ ಬಿರ್ನೆ ಕರ್ಗೋಯ್ತೈತೆ. ಆದ್ರೆ ಈಗ ಅಜ್ಜಯ್ಯ, ಈಗ ನಿನ್ನ ಸಮಾಧಾನ ಮಾಡಿ ಸಮಯಕ್ಕೆ ಹೇಳಿ ವಾಪಸ್ ಕರ್ಕೊಂಡು ಹೋಗು ಅಂತ ಬಂದಿವ್ರಿ. ನನ್ ಜೊತೆಗೆ ಬಾ ಅಜ್ಜಯ್ಯ, ಬಾ ಅಜ್ಜಯ್ಯ. ಇನ್ಮ್ಯಾಕೆ ನಿನ್ನಂತವ ಮಾತಾಡಲ್ಲ ಅಂತ ಊಹಿಸ್ಕೊಂಡ್ರೆ ಜಾನೇ ಕಷ್ಟ ಆಯ್ತೈತೆ ಅಜ್ಜಯ್ಯ. ಕಮಲಿ, ಅಳ್ಬೇಡವಿ. ನಿಂಗೆ ಹೊಂಟೋಗವಿ. ನನ್ನ ಅಜ್ಜ ಇತ್ತವ ಬಸಿ ಮಾತಾಡ್ಬೇಕು. ಹೋಗ್ ನಿಂಗೆ. ಮಗಳು ಬಗ್ಗೆನಾ? ಏನಾಯ್ತು ನಮ್ಮ ಮಗಳಿಗೆ? ಗೌರಿ, ನಿನ್ನೆಯಿಂದ ನೀನು ಫೋನ್ ಟ್ರೈ ಮಾಡ್ತಾ ಇದ್ದೆ, ಸ್ವಿಚ್ ಆಫ್ ಬರ್ತಿತ್ತು. ಏನಾದರೂ ತೊಂದರೆನಾ? ನಾನು ಬರಬೇಕಾ ಹೇಳು, ನಾನು ಈಗಲೇ ಹೊರಡ್ತೀನಿ. ಬೇಡ ರೀ, ತೊಂದರೆ ಇರೋದು ನನ್ನ ಮನಸ್ಸಿನಾಗೆ. ನಿಮ್ಮ ಕೊಟ್ಟು ಮಾತಾಡಿದ್ರೆ ಸರಿ ಹೋಯ್ತದೆ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನನ್ನಪ್ಪ ಎತ್ತಿರೋಗಿದ್ನ ಈಟ್ ದಿವಸ ನನ್ನ ಮಗಳಿಗೆ ಹೇಳಿರ್ಲಿಲ್ಲ. ಇವತ್ತು ಅವಳಿಗೆ ಆ ವಿಷಯ ಗೊತ್ತಾಗೋಯ್ತು. ಈಟ್ ದಿವಸ ಅವಳ್ತವ ಮುಚ್ಚಿದ್ದಿದೆ ಅಂತ ನನ್ನ ಮ್ಯಾಕೆ ಪಾಪ ಮಾಡ್ಕೊಂಡವಳು ಏನೋ ಗೊತ್ತಾಗ್ಲಿಲ್ಲ. ಸಾನೆ ಅಳ್ತಾ ಅಪ್ಪ ಇನ್ ಸಮಾಧಿ ತಕ್ಕ ಹೋಗವಳೆ. ನೀವು ಹೇಳಿ, ನನ್ ಮಾಡಿದ್ದೆಪ್ಪ. ಅವಳ ನೋವನ್ನ ನನ್ನ ಕೈಯಿಂದ ನೋಡಕ್ ಆಯ್ತಾ ಇಲ್ಲ ಕಣ್ರಿ. ಇವನು ಅವಳಿಗೆ ಸಮಾಧಾನ ಮಾಡ್ಲಿ. ನೀನು ಏನೇ ಮಾಡಿದ್ರು
ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ನಂಬಿರೋ ನಾನು. ಅದೇ ನಂಬಿಕೆ ಮೇಲೆ ನೀನು ನನ್ನ ಬಿಟ್ಟು 18 ವರ್ಷ ಆದ್ರೂ ನಾನಿನ್ನು ಉಸಿರಾಡ್ತಾ ಇದ್ದೀನಿ. ಅವಳನ್ನ ನೀನು ಸಾಕಿದ ಮಗಳು ಗೌರಿ, ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾಳೆ. ದಿಢೀರಂತ ವಿಷಯ ಗೊತ್ತಾಗಿ ದುಃಖ ಆಗಿರುತ್ತೆ. ಎಷ್ಟೇ ದೊಡ್ಡವಳಾದರೂ ನಿನಗೆ ಅವಳು ಚಿಕ್ಕ ಮಗುನೇ ಅಲ್ವಾ. ನಾನು ಅವಳನ್ನ ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಅವಳು ಎಲ್ಲಿದ್ದಾಳೆ ಗೌರಿ ಈಗ? ಹಲೋ ಹಲೋ ರೀ, ಯಾಕಕ್ಕ ಕೇಳ್ತಿಲ್ವಾ? ಫೋನ್ ಕಟ್ಟಾಗೋಯ್ತು ಅನಿಸ್ತದೆ ಸರ್ಸ. ಅಯ್ಯೋ ಕೊಡಕ್ಕ, ಅದೇನೋ ತೊಂದರೆ ಆಗಿರ್ತೈತೆ, ಮತ್ತೆ ಮಾಡ್ತೀನಿ ಕೊಡು. ಬೇಡ ಸರ್ಸ, ಅಲ್ಲಿ ಯಾರೋ ಬಂದವ್ರೆ ಅನಿಸ್ತದೆ, ಅದಕ್ಕೆ ಅವರೇ ಕಟ್ ಮಾಡವ್ರೆ. ನಾವು ಮಾಡೋದು ಬೇಡ. ಯಾರ ಹತ್ರ ಮಾತಾಡ್ತಿದ್ರಿ ನಿಜ ಹೇಳಿ. ಊರ್ಮಿಳಾ, ಫೋನ್ ಕೊಡು. ಇದೇನು ಹೊಸ ಅಭ್ಯಾಸ? ನಂದಲ್ಲ, ನಿಮ್ದು ಹೊಸ ಅಭ್ಯಾಸ. ಓ ಸಾರಿ, ವೆರಿ ಸಾರಿ. ಹೊಸ್ತಲ್ಲ, ಮೋಸ್ಟ್ಲಿ ತುಂಬ ಹಳೆ ಅಭ್ಯಾಸ, ರೈಟ್? ನಿನ್ನ ಗೌರಿ ಹತ್ರ ತಾನೇ ಮಾತಾಡ್ತಿದ್ದಿತ್ತು. ಚಿಕ್ಕ ವಯಸ್ಸಲ್ಲಿ ಯಾರೋ ತುಂಬ ಕಷ್ಟಪಡ್ತಿದ್ಲು, ಅವಳನ್ನ ನೋಡಬೇಕು ಅಂತ ಏನೇನೋ ಮಾತಾಡ್ತಿದ್ಯಲ್ಲ, ಯಾರ ಹತ್ರ? ನಿನ್ನ ಹತ್ರ ಯಾವುದನ್ನು ಹೇಳಬೇಕು ಅನ್ನೋ ಕಂಡೀಷನ್ ಏನೂ ಇಲ್ಲ ನನಗೆ. ಹೌದು, ಹೇಳಬೇಕು ಅನ್ನೋ ಕಂಡೀಷನ್ ಏನು ಇಲ್ಲ. ಹೇಳಬೇಕಾದ ಟೈಮಲ್ಲಿ ನಾನು ಕಂಡೀಷನ್ ಹಾಕಿದಿದ್ರೆ ಇವತ್ತು ನೀನು ನನ್ನ ಹತ್ರ ಹೀಗೆ ಮಾತಾಡ್ತಿರ್ಲಿಲ್ಲ. ಶಟ್ ಅಪ್ ಊರ್ಮಿಳಾ. ಯಾರು ಅಂತ ಹೇಳ್ತೀಯೋ ಇಲ್ವೋ? ಊರ್ಮಿಳಾ, ಅತಿ ಆಯ್ತು ನಿಂದು. ನೀನು ನನ್ನ ಬಗ್ಗೆ ಏನು ಅನ್ಕೊಂಡ್ರು ಪರವಾಗಿಲ್ಲ, ನನಗೆ ಗೊತ್ತಾಗಬೇಕು ಅಷ್ಟೇ. ಮದುವೆ ಆದಮೇಲೆ ಒಂದಿನೂ ನನ್ನ ಹತ್ರ ಮುದ್ದಾಗಿ ಮಾತಾಡ್ದಿರೋ ನೀನು ಅದು ಯಾರ ಹತ್ರನೋ ತುಂಬ ಕಾಳಜಿಯಿಂದ ಮಾತಾಡ್ತಿದ್ಯಲ್ಲ, ಯಾರದು? ಟೆಲ್ ಮೀ, ಹೇಳು. ನನ್ನ ಪ್ರಾಣ ಇರೋವರೆಗೂ ನನ್ನಿಂದ ಯಾವುದೇ ವಿಷಯ ನಿನ್ಗೆ ಗೊತ್ತಾಗಲ್ಲ. ಹಂಗಂದ್ರೆ ಏನವ ಅರ್ಥ? ಅವ್ವ, ನಿನ್ನ ಅಪ್ಪನ ಮಧ್ಯೆ ಏನ್ ನಡೆದೈತೆ ಅಂತ ನಂಗೆ ಗೊತ್ತಿಲ್ಲ. ನೀವಿಬ್ರು ಯಾಕೆ ದೂರ ಆದ್ರಿ ಅಂತಾನು ನನ್ ಕೇಳಲ್ಲ. ಹಳೆದನ್ನೆಲ್ಲ ಕೆತ್ಕಿದ್ರೆ ನಿಂಗೆ ಸ್ಯಾನೆ ನೋವಾಯ್ತೈತೆ ಅಂತ ನಂಗೆ ಗೊತ್ತು. ಜೀವನ ಪೂರ್ತಿ ಏಟೋ ಸಂಕಟಗಳನ್ನ ನುಂಗ್ಕೊಂಡು ನನ್ನ ಬೆಳೆಸಿದ್ಯಾ. ಇದೊಂದ್ಕಿತ ಎಲ್ಲ ನೋವುಗಳನ್ನ ನುಂಗ್ಕೊಂಡು ನಿಜ ಹೇಳವ, ಯಾರವ ನನ್ನಪ್ಪಯ್ಯ? ಎಲ್ಲವ್ರೆ, ಏನ್ ಮಾಡ್ತವ್ರ? ಅವ್ರ ಹೆಸರೇನು? ಅವ ದಿಟ ಹೇಳ್ತೀನವ, ನಿಜವಾಗ್ಲೂ ಅವ್ರನ್ನ ಹುಡ್ಕೊಂಡು ಹೋಗಕ್ಕಿಲ್ಲ. ದಯವಿಟ್ಟು ಯಾರು ಅಂತ ಹೇಳವ್ವ. ಬಾಯ್ ಮುಚ್ಚು ಕಮಲಿ, ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ? ಅವ್ವ, ನಾನು ಯಾವತ್ತಾನು ನಿನ್ ಮಾತಿಗೆ ಬೆಲೆ ಕೊಟ್ಟಿಲ್ಲ ಹೇಳು. ಕಮಲಿ, ನಿಮ್ಮಪ್ಪ ಇನ್ ವಿಷಯನ ನನ್ನ ತವ ಕೇಳಬೇಡ. ನಾನು ಅವ್ರ ಬಗ್ಗೆ ನಿನಗೇನು ಹೇಳಕ್ಕಿಲ್ಲ. ಅವ್ರು ನಮ್ಮ
ಪಾಲ್ಗಿಲ್ಲ ಅಂತ ಹೇಳಿದೆ ಅಲ್ವಾ ಆಟಯ್ಯ. ಅಂದ್ರೆ ಅಪ್ಪಯ್ಯ ಬದುಕಿಲ್ವಾ? ಸತ್ತೋಗವ್ರ? ಕಮಲಿ, ನನ್ನ ಮಾತು ನಿನ್ಗೆ ಯಾಕವ್ವ ಅರ್ಥ ಆಯ್ತಾ ಇಲ್ಲ? ಅವ್ವ, ಅಪ್ಪಯ್ಯ ಇನ್ನೇ ಸತ್ತಿಲ್ಲ ಅಲ್ವಾ? ನಾನ್ ಕೇಳಿದ ಮಾತ್ಗೆ ನೀನ್ ಕೋಪ ಮಾಡ್ಕೊಂಡು ನನ್ ಮ್ಯಾಕ್ ಕೈ ಮಾಡಿದ್ಯಾ ಅಂದ್ರೆ ಅಪ್ಪಯ್ಯ ಇನ್ನ ಬದುಕೆ ಅವ್ರೆ. ನನಗ್ ಬೇಕಾಗಿರೋ ಉತ್ತರ ಸಿಕ್ಕಾಯ್ತವ. ನಾಲ್ಕು ಜನ ಸ್ವಂತದವ್ರಿಲ್ಲ ಅಂದ್ರೂ ಓಕೆ, ಆದ್ರೆ ನಿನಗೆ ನಿನ್ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಯಾರು ಅಂತ ನನ್ನ ಯಾರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ನಾನು ಸಾಚಿ ತೋರಿಸ್ಬೋದು ಅವ್ವ. ಆದ್ರೆ ನಿನ್ನ ಅಪ್ಪಯ್ಯ ಯಾರು ಅಂದಾಗ ಅದಕ್ಕೆ ಉತ್ತರ ನಾನು ಹೆಂಗ್ ಕೊಡ್ಲಿ? ನಿನ್ನ ನೋಯಿಸ್ಬೇಕು ಅಂತ ನಾನು ಇನ್ನ ಕೇಳ್ತಿಲ್ಲ. ಸರೋಜವನ್ ಮಗಳು ಅಂತ ಹೇಳ್ಕೊಳ್ಳೋದ್ರಾಗೆ ನನ್ಗೆ ಎಷ್ಟು ಗರ್ವ ಆಯ್ತೋ ಆಟೆ ನಿನ್ ಮ್ಯಾಗ ಕಾಳಜಿನೂ ಐತೆ. ನಿನ್ನ ಬಗ್ಗೆ ಯಾರನ್ನ ತೆಪ್ಪಾಗಿ ಮಾತಾಡೋದು ನನ್ನಿಂದ ಕೇಳಿಸ್ಕೊಳಕ್ ಆಗಕ್ಕಿಲ್ಲ ಅವ್ವ. ಅಪ್ಪಯ್ಯ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಕಮಲಿ ಅವರೇ, ಆರ್ ಯು ಆಲ್ ರೈಟ್? ಎದ್ದೇಳಿ ಕಮಲಿ ಅವರೇ, ನಿಮ್ಗೇನು ಆಗಿಲ್ಲ ಕಮಲಿ ಅವರೇ? ಕಮಲಿ ಅವರೇ, ಕಮಲಿ ಅವರೇ, ನಾನು ಹೇಳ್ದೆ ನೀನ್ ಸುತ್ತ ಬ್ಯಾಡ ಮಾತ, ನನ್ ಮಾತು ಎಲ್ಲಿ ಕೇಳ್ತೀಯ ಹೇಳು? ಕಮಲಿ ಅವರೇ, ಆರ್ ಯು ಆಲ್ ರೈಟ್? ಕಮಲಿ ಅವರೇ, ಎದ್ದೇಳಿ.
ಕಮಲಿ ಅವರೇ, ಆರ್ ಯು ಆಲ್ ರೈಟ್? ಪರವಾಗಿಲ್ಲ ಸರ್, ನನಗೇನು ಆಗಿಲ್ಲ. ಕಮಲಿ ಅವರೇ, ನಿಮ್ಗೇನಾಗೋದಕ್ಕೂ ನಾನು ಬಿಡಲ್ಲ. ನಿಂಗೆ ಕಮಲಿ ಅವ್ರು ಕಳ್ಸಕ್ಕೋದು. ನೀವು ಶುರು ಮಾಡಿದ ಯಾವುದೂ ಅರ್ಧಕ್ಕೆ ನಿಲ್ಬಾರ್ದು ಕಮಲಿ ಅವರೇ. ಬರೋವಾಗ ಗಾಡಿ ಪಂಕ್ಚರ್, ಸ್ಟೆಪ್ಪೇ ಹಾಳಾಗೋಯ್ತು. ಅದಕ್ಕೆ ಈಗೆಲ್ಲ ಆಗ್ತಿದ್ಯೋ ಏನೋ. ಏನೋ ಮಾಡಕ್ ಬಂದ್ರೆ ಇನ್ನೇನೇನೋ ಬಿಡುವಾಗಾಯ್ತು. ನನ್ಗಂತೂ ತಲೆನೇ ಸುತ್ತಂಗ ಆಗ್ತಿದೆ. ಡ್ಯಾಡಿ ಊರಿಗೆ ಯಾಕೆ ಬಂದಿದ್ದಾರೆ? ಅದು ಊರ ಹಬ್ಬದ ದಿನಾನೇ ಬಂದಿದ್ದಾರೆ ಅಂದ್ರೆ ಇಲ್ಲೇ ಎಲ್ಲೋ ಇರಬೇಕು. ಸರ್, ನಾನೇ ನಡ್ಕೊಂಬರ್ತೀನಿ ಬಿಡಿ ಸರ್. ಎಲ್ಲ ನೋಡ್ತಾವ್ರೆ. ಯಾರು ನೋಡಿದ್ರೂ ಪರವಾಗಿಲ್ಲ. ಸರ್ ಪ್ಲೀಸ್. ನಾನು ನಿಮ್ಮ ಜೊತೆ ಇರಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. ನಿಮ್ಗೆ ಹೀಗಾಗಿದೆ ಅಂತ ನೋಡಿಕೊಂಡು ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗಲ್ಲ ಕಮಲಿ ಅವರೇ. ಕಮಲಿ ಅವರೇ, ಇದು ನಿಮಗೆ ಸಾಧಾರಣವಾಗಿರೋ ತಲೆ ಸುತ್ತಾಗಿರ್ಬೋದು, ಆದರೆ ನನಗೆ ಹಾಗಲ್ಲ.